ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. JNC ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನ್ ಜಯಶ್ರೀ. ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಸೌತೆಕಾಯಿ ರೊಟ್ಟಿ ತುಂಬಾ ಸುಲಭವಾಗಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ತುಂಬಾ ಈಸಿಯಾಗಿ ಮಾಡ್ಕೊಂಡ್ ಬಿಡ್ಬೋದು. ಹಾಗಿದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರೆಸಿಪಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ, ಆಯ್ತಾ? ಮೊದಲು ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ತಗೊಂಡು ಇಲ್ಲಿ ಒಂದ್ 2 ಕಪ್ ನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನೀವು ಮೀಡಿಯಂ ರವೆನೂ ಹಾಕೊಳ್ಬಹುದು ಅಥವಾ ಅರ್ಧ ಅಕ್ಕಿ ಹಿಟ್ಟು ಅರ್ಧ ರವೆನೂ ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಬರೀ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಹಾಕೊಂಡು ನೆಕ್ಸ್ಟ್ ಇದಕ್ಕೆ ಒಂದ್ ಅರ್ಧ ಕಪ್ ನಷ್ಟು ಕಡಲೆ ಬೀಜನ ಹುರಿದು ಅದಕ್ಕೇನೆ 1-2 ಒಣಮೆಣಸಿನಕಾಯಿನೂ ಹಾಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ದು ಸೌತೆಕಾಯಿನ ಈ ತರ ತುರ್ದಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜ್ದು ಕ್ಯಾರೆಟ್ನು ಕೂಡ ತುರ್ದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನೂ ಕೂಡ ಈ ತರ ತುರ್ದಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲಾನು ತುರ್ದು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾನೇ ಬೇಗನೂ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ರುಚಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ 4 ಹಸಿರು ಮೆಣಸಿನಕಾಯಿನೂ ಕೂಡ ಇದೇ ತರ ತುರ್ದಿ ಸೇರಿಸ್ಕೊಂಡಿದ್ದೀನಿ. ಎಲ್ಲಾನು ಕೊಬ್ಬರಿ ತುರಿಯೋದ್ರಲ್ಲಿ ತುರ್ದು ಸೇರಿಸ್ಕೊಂಡಿರೋಂಥದ್ದು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕೊಂಡು ಇದನ್ನ ಫಸ್ಟ್ ಚೆನ್ನಾಗಿ ಕಲ್ಸ್ಕೊಳ್ಳಿ, ಆಯ್ತಾ? ಎಲ್ಲಾದ್ರಲ್ಲೂ ನೀರಿನಂಶ ಇರೋದ್ರಿಂದ ಇದನ್ನ ಫಸ್ಟ್ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಿ. ಬೇಕು ಅನ್ಸಿದ್ರೆ ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ. ಈ ರೆಸಿಪಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಕ್ಳ ಲಂಚ್ ಬಾಕ್ಸ್ಗೆ ತುಂಬಾ ಸುಲಭವಾಗಿ ಹಾಗೆ ತುಂಬಾ ರುಚಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಮಾಡೋರ್ಗೆ ಇದು ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಹೆಲ್ದಿ ಅಂಡ್ ಕಂಫರ್ಟ್ ಫುಡ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆ, ಮನೆಯವ್ರಿಗೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಟೈಮ್ ಇಲ್ಲ ಅನ್ನೋರು ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ಈ ರೊಟ್ಟಿನ ಮಾಡ್ಕೊಂಡ್ ಬಿಡ್ಬೋದು. ನೋಡಿ, ನಾನು ತಗೊಂಡಿರೋ ಮೆಜರ್ಮೆಂಟ್ಗೆ ಇದು ಕರೆಕ್ಟ್ ಆಗುತ್ತೆ. ಸ್ವಲ್ಪನೂ ನೀರ್ ಸೇರಿಸಿಲ್ಲ. ಈ ಹದಕ್ಕೆ ಕಲಸಿ ರೆಡಿ ಮಾಡ್ಕೊಳ್ಳಿ. ಇದನ್ನ ತುಂಬಾ ನೆನ್ಸೋದ್ ಬೇಡ. 1-2 ನಿಮಿಷ ಒಂದ್ ಸೈಡ್ಗೆ ಎತ್ತಿಟ್ಕೊಂಡ್ರೆ ಸಾಕು. ಒಂದ್ ಚಟ್ನಿ ಮಾಡ್ಕೊಳ್ಳೋ ತನಕ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ರೆ ಸಾಕು. ನೋಡಿ, ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದ್ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಒಂದ್ ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮೊದ್ಲೇ ಹಿಟ್ಟನ್ನ ಕಲಸಿ ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪ ನೀರ್ ಹಾಕೊಂಡು ತೆಳುವಾಗಿ ಮಾಡ್ಕೊಂಡಿದೀನಿ. ನೀವು ಪೇಪರ್ ಮೇಲೆ ತಡ್ತೀರಾ ಅಂದ್ರೆ ನಾನು ಮೊದ್ಲೇ ತೋರಿಸಿದ್ನಲ್ಲ ಆ ಕನ್ಸಿಸ್ಟೆನ್ಸಿಲಿ ಕಲಸಿ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟ್ ಆಗಿ ತವಾದ ಮೇಲೆನೆ ಹಂಗೆ ಕೈಯಲ್ಲೇನೆ ಬಳ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡಿದೀನಿ. ಈ ರೀತಿ ರೊಟ್ಟಿನ ಮಾಡ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ. ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. 1 ಡ್ರಾಪ್ ಎಣ್ಣೆನು ಸೇರಿಸ್ದಂಗೆ ನಾನು ಇಲ್ಲಿ ಈ ರೊಟ್ಟಿನ ಮಾಡ್ಕೊಂಡಿದೀನಿ. ನೋಡಿ, ಈ ಕಡೆ ತವಾನು ಚೆನ್ನಾಗಿ ಕಾಯ್ದಿದೆ. ನೋಡಿ, ಈ ತರ ಕೈಯಲ್ಲೇನೆ ಸ್ವಲ್ಪ ಹಿಟ್ಟನ್ನ ತೆಗೆದು ಈ ತರ ತವಾದ ಮೇಲೆ ಹಾಕೊಂಡು ಸ್ವಲ್ಪ ಹಿಟ್ ಮೇಲೆ ನೀರ್ ಹಾಕೊಂಡು ಇದನ್ನ ಕೈಯಲ್ಲೇನೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ತವಾದ ಮೇಲೆ ಚೆನ್ನಾಗಿ ಬಳ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ತೆಳು ಬೇಕಾ, ಸ್ವಲ್ಪ ಮಂದ ಬೇಕಾ ನೋಡಿ ಈ ತರ ಕೈಯಲ್ಲೇನೆ ಚೆನ್ನಾಗಿ ಬಳ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿ ಎಲ್ಲೂ ಕಿತ್ತೋಗೋದು, ಅರ್ಧೋಗೋದು ಇದ್ಯಾವುದು ಆಗೋದಿಲ್ಲ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ತರ ಮಾಡ್ಕೊಳ್ಳಿ. 1 ಡ್ರಾಪ್ ಎಣ್ಣೆ ಹಾಕ್ದಂಗೆ ಈ ರೊಟ್ಟಿನ ಸುಲಭವಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬಹುದು. ನೋಡಿ, ಒಂದ್ ಸೈಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಇನ್ನೊಂದ್ ಸೈಡು ಉಲ್ಟಾ ಹಾಕಿ ಆ ಕಡೆನೂ ಕೂಡ ಇದೇ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಿ ತಗೊಂಡ್ಬಿಟ್ರೆ ರುಚಿಯಾದ ಹೆಲ್ದಿ ಅಂಡ್ ಟೇಸ್ಟಿ 10 ನಿಮಿಷದಲ್ಲಿ ರೆಡಿ ಆಗುವಂತಹ ಸೌತೆಕಾಯಿ ರೊಟ್ಟಿ ರೆಡಿ ಆಗ್ಬಿಡುತ್ತೆ. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ತಿನ್ನಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಹೆಲ್ದಿ ಕಂಫರ್ಟ್ ಫುಡ್ ಅಂತಾನೆ ಹೇಳ್ಬೋದು. ನಾನು ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕಾಯಿ ಮತ್ತೆ ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೆ. ಆ ಚಟ್ನಿ ಜೊತೆಗಂತೂ ತಿನ್ನೋಕೆ ತುಂಬಾನೇ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ಕಮೆಂಟ್ ಮಾಡಿ, ಆಯ್ತಾ? ನೋಡಿರಲ್ಲ ಫ್ರೆಂಡ್ಸ್, ನಿಮ್ಗೂ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ಅಂಡ್ ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಾಗಿ JNC ಕುಕಿಂಗ್ ರೆಸಿಪೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್.